ಸ್ಪೀಕರ್ಗಳ ಆಯ್ಕೆ ಆಗಿರೋದ್ರಲ್ಲಿ ನೀವು ಯಂಗೆಸ್ಟ್. ಸರಿಯಾಗಿ ಕನ್ನಡ ಉಚ್ಚಾರ ಮಾಡಲಿಕ್ಕೆ ಬರುವುದಿಲ್ಲ, ಇವರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ರಾಜ್ಯಕ್ಕೆ ನೀವು ಚಾಣಕ್ಯನಾಗಬೇಕು, ನೀವು ರಾಜ್ಯಕ್ಕೆ ಅದು ಶಕುನಿ ಆಗಬಾರ್ದು. ಕನ್ನಡದ ಜೊತೆಗೆ ನೀವು ತುಳು ಭಾಷೆಯನ್ನ ಕೂಡ ಕೆಲವೊಂದು ಬಾರಿ ಬಳಸಿದ್ರಿ ಅಂತ ಕೆಲವೊಂದು ಗದ್ದಲಗಳಾಯ್ತು. ಯಾವುದೇ ಭಾಷೆಯನ್ನು ಕೂಡ ಬಳಸೋದು ತಪ್ಪಿಲ್ಲ. ಕೆಲವೊಮ್ಮೆ ಕರಾವಳಿಯ ಬಗ್ಗೆ ಬಂದಾಗ ಸ್ವಲ್ಪ ವ್ಯಾಮೋಹ ಜಾಸ್ತಿ ಬರ್ತದೆ, ಅದೇನು ಮಾಡ್ಲಿಕ್ಕೆ ಆಗುದಿಲ್ಲ. ನನ್ಗೇನಾದ್ರೂ ಸ್ವಲ್ಪ ತುಳು ಭಾಷೆನಲ್ಲಿ ಹೇಳ್ಕೊಡಿ ಸರ್, ನನ್ಗೆ ಒಂದೇ ಒಂದು ಪದ ಗೊತ್ತಿದೆ, ಎಂಚ ಉಲ್ಲಾರೋ ಹುಷಾರುಲ್ಲೆ. ನೀವು ರಾಜಕೀಯಕ್ಕೆ ಬರೋದಕ್ಕೆ ಇನ್ಸ್ಪಿರೇಷನ್ ಯಾರು ಸರ್? ತಂದೆ ಶಾಸಕರಾಗಿದ್ದರೂ ಕೂಡ ನಾನು ಮತ್ತು ಸಕ್ರಿಯವಾಗಿ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರ ರಾಜಕೀಯದ ಗರಡಿಯಲ್ಲಿ ಪಳಗಿ ಬಂದವನು. ಶಾಸಕರಾಗಿ ಗೆದ್ದಂತಹ ದಿನ ಫಸ್ಟ್ ನೀವು ಓಟಿಗೆ ನಿಂತಾಗ ಪಕ್ಷವನ್ನು ನೋಡಿ ಜಾಸ್ತಿ ನಿಮ್ಗೆ ಓಟ್ ಕೊಡ್ತಾರೆ. ದ ಗ್ರೇಟ್ ಸನ್ ಆಫ್ ಇಂಡಿಯಾ ಅವಾರ್ಡ್ ಕೂಡ ಬಂದಿದೆ. ಅದು ನನಗೆ ಇನ್ನಷ್ಟು ಸರಿಯಾಗಿ ಕೆಲಸ ಮಾಡೋ ಸಿಕ್ಕುವಂತ ಜವಾಬ್ದಾರಿ. ಐ ಟೇಕ್ ಇಟ್ ಎಸ್ ಅ ರೆಸ್ಪಾನ್ಸಿಬಿಲಿಟಿ. ಈ ಬಾರಿ ಅಧಿವೇಶನದಲ್ಲಿ ಏನೆಲ್ಲ ಚರ್ಚೆಗಳಾಗುವುದು? ಈ ಮಾಧ್ಯಮದವರು ಏನ್ ಅದನ್ನು ಹೈಲೈಟ್ ಮಾಡ್ತಾರೆ, ಅದು ಅಲ್ಲಿ ಚರ್ಚೆ ಆಗ್ತದೆ. ಒಂದಷ್ಟು ಪ್ರೊಟೆಸ್ಟ್ಗಳು ಶುರುವಾಗುತ್ತೆ. ಪ್ರೊಟೆಸ್ಟ್ ಇಸ್ ದ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ. ಕೋಮುಗಲಭೆ ಅನ್ನೋದು ನಡೀತಾನೆ ಇರುತ್ತೆ, ಅದಕ್ಕೆ ಈ ಕಾರಣ ಏನ್ ಅನ್ಸುತ್ತೆ? ಒಂದು ಧರ್ಮ ಬಿಟ್ಟು ಇನ್ನೊಂದು ಧರ್ಮ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸದನದಲ್ಲಿ ಏನ್ ಮಾತಾಡಿದ್ರು ಕೂಡ ಕೆಲವೊಂದ್ಸಲ ಟ್ರೋಲ್ ಮಾಡ್ತಾರೆ. ಟ್ರೋಲ್ ಮಾಡೋದು ನಾನು ಅಭಿನಂದಿಸ್ತೇನೆ. ಇಟ್ ಇಸ್ ಒನ್ ಆಫ್ ದ ಟ್ಯಾಲೆಂಟ್. ಈ ಬಿಸಿ ಶೆಡ್ಯೂಲ್ ಅಲ್ಲಿ ಫ್ಯಾಮಿಲಿ ಟೈಮ್ ಕೊಡಕ್ ಆಗುತ್ತೆ ಸರ್? ಎಲ್ಲ ಪ್ಲಾನ್ ಮಾಡಿ ರೆಡಿಯಾಗಿ ಹೋಗುವಾಗ ಏನಾದ್ರು ಒಂದು ಬರ್ತದೆ, ಅದು ನಾವು ಕ್ಯಾನ್ಸಲ್ ಮಾಡ್ತೇವೆ. ನಿಮ್ಮ ರಾಜಕೀಯದ ಮುಂದಿನ ಗುರಿ ಏನು ಸರ್? ಏನಿಲ್ಲದಿದ್ರು ಕೂಡ ನಾನು ಜನ ಕೆಲಸ ಮಾಡಿ ನಾನು ಸಂತುಷ್ಟನಾಗಿದ್ದೇನೆ.